ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉದ್ದಿನ ಬೇಳೆಯಲ್ಲಿ ತುಂಬ ಸರಳವಾಗಿ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ನೋಡಿಲಿ, ನಾನಿಲ್ಲಿ 1/4 ಕಪ್ ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ. ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. 4 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ರೀತಿ ಇದೆ. ನೋಡಿ, ಇಷ್ಟು 1/4 ಕಪ್ ಮಾತ್ರ ತಗೊಂಡಿರೋದು ನಾನು. ಇನ್ನಿದ್ರ ನೀರೆಲ್ಲ ತೆಗ್ದ್ಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಈ ರೀತಿ ಎಲ್ಲ ಕೂಡ ಹಾಕೊಳ್ಳಿ. ಅಂದ್ರೆ ನಾವಿವಾಗ ಮನೆಯಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡುವಾಗ ಉದ್ದಿನ ಬೇಳೆ ನೆನೆಸಿರ್ತೀವಲ್ವಾ, ಸ್ವಲ್ಪ ಅದಕ್ಕೆ ಜಾಸ್ತಿ ಹಾಕ್ಬಿಟ್ಟು ಅದರಿಂದ ಈ ರೆಸಿಪಿ ಕೂಡ ಮಾಡ್ಬೋದು. ಸಂಜೆ ಹೊತ್ತಿಗೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಎಲ್ಲ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನೀರು 3 ಟೀ ಸ್ಪೂನ್ ಅಷ್ಟೇ ಸಾಕು, ಜಾಸ್ತಿ ಬೇಡ, ಇಷ್ಟೇ ಸಾಕು. ಇದನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ ನಾನಿವಾಗ. ನೋಡಿ, ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ಇದೆ, ಸ್ವಲ್ಪನೂ ತರಿ ಇರಬಾರ್ದು. ಇದಕ್ಕೆ 1/4 ಕಪ್ ಅಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನ್ ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ, ಅಂದ್ರೆ ಜಜ್ಜಿಬಿಟ್ಟು ನಾನು ಹಾಕ್ತಾ ಇರೋದು. 1/4 ಟೀ ಸ್ಪೂನ್ ಎಳ್ಳು, ಕಪ್ಪೆಳ್ಳು ಕೂಡ ಹಾಕೊಂಡಿದ್ದೀನಿ. ಇನ್ನೆಲ್ಲ ಇದನ್ನ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ನೀರು ಸೇರಿಸಬೇಡಿ, ಇದೇ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಹಿಟ್ಟು ಈ ರೀತಿ ಬಂದಿದೆ. ಒಂದ್ ವೇಳೆ ಸ್ವಲ್ಪ ಲೂಸ್ ಆಯ್ತು ಅಂತ ಅನ್ಸಿದ್ರೆ ನಿಮ್ಗೆ 1 ಟೀ ಸ್ಪೂನ್ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಬೋದು. ಸೇರಿಸ್ಬಿಟ್ಟು ನೋಡಿ, ಹಿಟ್ಟು ಈ ಹದಕ್ಕೆ ಬರಬೇಕು. ಈ ರೀತಿ ಇದ್ರೆ ಸಾಕು. ನೋಡಿ, ಕರೆಕ್ಟ್ ಆಗಿ, ಅಂದ್ರೆ ಸಾಫ್ಟ್ ಆಗಿರ್ಬೇಕು ಹಿಟ್ಟು, ಜಾಸ್ತಿ ಗಟ್ಟಿ ಇರಬಾರ್ದು. ಇನ್ನು ಬೇಕಾಗಿರೋದು ಚಕ್ಕುಲಿ ಮಾಡುವಂತ ಮಣೆ. ನೋಡಿ, ಚಕ್ಕುಲಿ ಮಣೆ ತಗೊಂಡಿದ್ದೀನಿ. ಅದಕ್ಕೆ ಚಕ್ಕುಲಿ ಮಾಡುವಂತ ಅಚ್ಚು ಕೂಡ ನಾನಿಲ್ಲಿ ಅದರ ಒಳಗಡೆ ಹಾಕ್ತಾ ಇದ್ದೀನಿ. ಇನ್ನು ಇದ್ರ ಒಳಗಡೆ ಫುಲ್ ಆಗಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ಜಾಸ್ತಿ ಎಲ್ಲ ಅಂಟಿ ನಿಲ್ಲಲ್ಲ, ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ನೋಡಿ, ಹಿಟ್ಟನ್ನ ಇದ್ರೊಳಗಡೆ ಈ ರೀತಿ ಮಾಡ್ಬಿಟ್ಟು ಹಾಕೊಳ್ಳಿ. ಎಲ್ಲ ಹಿಟ್ಟು ಕೂಡ ಹಾಕಿದ್ದೀನಿ ನಾನು. ಮುಚ್ಚಳ ಎಲ್ಲ ಮುಚ್ಚಿ ಇದನ್ನ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಇವಾಗ ರೆಡಿ ಆಗಿದೆ. ಇನ್ನು ಮೊದಲು ನಾವೇನ್ ಮಾಡ್ಬೇಕಂದ್ರೆ ಒಂದು ಬಟ್ಟಲ್ ತಗೊಂಡ್ಬಿಟ್ಟು ಅದರಲ್ಲಿ ನೋಡಿ ಈ ರೀತಿ ಚಕ್ಕುಲಿ ಮಾಡಬೇಕು. ಎಲ್ಲ ಕೂಡ ಈ ರೀತಿ ರೆಡಿ ಮಾಡ್ಬಿಟ್ಟು ಆಮೇಲೆ ಫ್ರೈ ಮಾಡಿದ್ರಾಯ್ತು. ನಿಮ್ಗೆ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತಲ್ಲಿ ಮಾಡ್ಬೋದು. ದೊಡ್ಡದು ಬೇಕಿದ್ರೆ ದೊಡ್ಡದು, ಸಣ್ಣಕ್ಕೆ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿಬಿಟ್ಟು ಅದರ ಕೊನೆ ಭಾಗವನ್ನ ಈ ರೀತಿ ಅಂಟಿಸ್ಬೇಕು. ಮತ್ತು ಫಸ್ಟಿಗೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಿದೆ. ನೋಡಿ, ಈ ರೀತಿ ಸೌಟಲ್ಲಿ ತೆಗೆದ್ಬಿಟ್ಟು ಒಂದೊಂದನ್ನೇ ಇದರಲ್ಲಿ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಮೊದಲು ನೋಡಿ, ಇದನ್ನ ಮುಟ್ಬೇಡಿ, ಅದೇ ಮೇಲಕ್ಕೆ ಬರುತ್ತೆ. 2 ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮೇಲೆ ಬಂದಿದೆ. ತಿರುಗಿಸಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಕು, ನಾನು ತೆಗಿತಾ ಇದ್ದೀನಿ. ಅಂದ್ರೆ ಉದ್ದಿನ ಬೇಳೆಯಲ್ಲಿ ಮಾಡಿರುವಂತಹ ಚಕ್ಕುಲಿಯಲ್ಲಿ ರೆಡಿ ಆಗಿದೆ. ಇಲ್ಲಾಂದ್ರೆ ನಾವು ಉದ್ದಿನ ಬೇಳೆಯನ್ನ ರೋಸ್ಟ್ ಮಾಡಿ ಅದನ್ನ ಹುಡಿ ಮಾಡಿ ಆ ರೀತಿ ಎಲ್ಲ ಚಕ್ಕುಲಿ ಮಾಡ್ತೀವಿ. ಆದ್ರೆ ಈ ರೀತಿ ಮಾಡೋದು ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿರ್ಬೋದು. ಗೊತ್ತಿಲ್ಲದವರು ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಈಸಿಯಾಗಿ ಕೂಡ ಮಾಡ್ಬೋದು ನಮಗೆ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ, ಉದ್ದಿನ ಬೇಳೆಯ ಚಕ್ಕುಲಿಯಲ್ಲಿ ರೆಡಿ ಆಗಿದೆ. ಈ ರೀತಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ, ನೋಡೋದಿಕ್ಕೂ ಚೆನ್ನಾಗಿದೆ. ಅದೇ ರೀತಿ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿರುತ್ತೆ ಇದು. ನೋಡಿ ನೋಡಿ, ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಗರಿ ಗರಿಯಾಗಿರುತ್ತೆ. ಅದೇ ರೀತಿ ತಿನ್ನೋದಿಕ್ಕೂ ತುಂಬಾ ಸುಲಭವಾಗುತ್ತೆ, ಗಟ್ಟಿಯಾಗಿರಲ್ಲ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.